ಟೌನ್ಶಿಪ್ ನಿರ್ಮಾಣ ಯೋಜನೆಯ ವಿಚಾರ ಇದೀಗ ಸಾಕಷ್ಟು ಜಟಾಪಟಿಗೆ ಕಾರಣವಾಗ್ತಾ ಇದೆ. ಒಂದು ಕಡೆ ನಾವು ಭೂಮಿಯನ್ನ ಕೊಡಲ್ಲ ಅಂತ ಹೇಳಿ ರೈತರು ಹೋರಾಟವನ್ನ ಮಾಡ್ತಾ ಇದ್ರೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಬಹಿರಂಗ ಚರ್ಚೆಗೆ ಆಹ್ವಾನವನ್ನ ಮಾಡಿ ರೈತರ ಜೊತೆಗೆ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇನ್ನೊಂದು ಕಡೆ ನಮ್ಮ ಜೊತೆಗೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಭೂಮಿಯನ್ನ ಕೊಡ್ಲಿಕ್ಕೆ ರೆಡಿಯಾಗಿರ್ತಕ್ಕಂಥ ರೈತರು ಇರುವಂತದ್ದು, ರೈತ ಮಹಿಳೆಯರು ಸಹ ಇರುವಂತದ್ದು. ಇವರೆಲ್ಲರೂ ಸಹ ನಾವು ಈ ಯೋಜನೆಯನ್ನ ಮಾಡಲಿಕ್ಕೆ ಭೂಮಿಯನ್ನ ಕೊಡ್ತೀವಿ ಅನ್ನೋ ಒಂದು ಮಾತುಗಳನ್ನ ಸಹ ಹೇಳ್ತಾ ಇರುವಂತದ್ದು. ಮತ್ತು ಕುಮಾರಸ್ವಾಮಿ ಅವರು ಇವತ್ತು ರೈತರ ಜೊತೆಗೆ ಹೋರಾಟಕ್ಕೆ ಆಗಮಿಸಿರುವಂತಹ ಸಂದರ್ಭದಲ್ಲಿ ಅವರಿಗೆ ಕೆಂಪು ಧ್ವಜವನ್ನು ಸಹ ತೋರಿಸಿ ಒಂದು ಆಕ್ರೋಶವನ್ನು ಹೊರ ಹಾಕಿರುವಂತದ್ದು. ನಮ್ಮ ಜೊತೆಗೆ ಇದೀಗ ಭೂಮಿಯನ್ನ ಕೊಡ್ಲಿಕ್ಕೆ ರೆಡಿ ಇರತಕ್ಕಂತ ಸಾಕಷ್ಟು ರೈತರಿದ್ದಾರೆ, ಅವ್ರನ್ನು ಸಹ ಮಾತಾಡಿಸ್ತೀನಿ. ಮೇಡಮ್, ತಾವು ಸಹ ಭೂಮಿಯನ್ನ ಕೊಡ್ಲಿಕ್ಕೆ ರೆಡಿ ಇದ್ದೀರಾ, ಏನ್ ಹೇಳ್ತೀರಿ? ಖಂಡಿತ ಸ್ವಾಮಿ, ನಾವು ಕೊಡಂಗೆ ಮಾಡಿದ್ದೆ ಕುಮಾರಸ್ವಾಮಿ ಅವರು. ಅವತ್ ರೆಡ್ ಬೆಲ್ಟ್ ಮಾಡದೆ ಹೋಗಿದ್ದಿದ್ರೆ ನಾವ್ ಯಾವ್ದು ಇಷ್ಟು ದಿನ ನಾವು ಸರ್ಕಾರನೋ ಇವ್ರನ್ನೋ ಹಿಂಗ್ ಬೋರ್ಡ್ ಹಾಕೊಂಡ್ ಕೇಳಿ ನಾವು ತೊಂದರೆ ತಗೊಳ್ಳೋಂತ ಪ್ರಮೇಯ ಇರ್ಲಿಲ್ಲ. ಅವ್ರು ರೆಡ್ ಝೋನ್ ಮಾಡಿದ್ರಿಂದ ನಮ್ಗೆ ಇಲ್ಲಿ ಅಭಿವೃದ್ಧಿಗೆ ಕುಂಠಿತ ಆಯ್ತು. ಈಗ ಅಭಿವೃದ್ಧಿ ಪರ ಹೋರಾಟ ಮಾಡಿ AICT ಅಂದ್ರೆ ಇಲ್ಲೇ ಉದ್ಯೋಗ, ಇಲ್ಲೇ ಜೀವನ, ಇಲ್ಲೇ ನಾವು ಉಲ್ಲಾಸವಾಗಿರೋ ತರ ಸಿಟಿಗಳು ಮಾಡಕ್ ಹೋಗ್ತಿದ್ದಾರೆ. ನಮ್ಗೆ ಬೈರ್ಮಂಗ್ಲ ಕೆರೆ 20 ವರ್ಷದಿಂದ ಇಷ್ಟು ಕಲುಷಿತ ಆಗಿರಲಿಲ್ಲ. ಇವಾಗ ಕಲುಷಿತ ಆಗಿರೋದ್ರಿಂದ ಅಲ್ಲಿ ಆ ನೀರ್ನ ಅವರು ಬೆಂಗಳೂರು ನೀವು ನೀರ್ ಕಳಿಸ್ತಾ ಇದೀರಿ, ಕೊಳಚೆ ನೀರ್ನ ನಾವು ತಡಿತಾ ಇದೀವಿ. ನಮ್ಗೆ ಇಲ್ಲಿ ಶುದ್ಧೀಕರಣ ಬೇಕು. ನಾವು ಶುದ್ಧೀಕರಣ AICT ಆಗದೆ ಶುದ್ಧೀಕರಣ ಮಾಡಲ್ಲ. ಶುದ್ಧೀಕರಣ ಮಾಡಿ ಒಳ್ಳೆ ನೀರು ಕೊಟ್ಟು ಪ್ರಗತಿ ಪರವಾಗಿರೋ, ಅಭಿವೃದ್ಧಿ ಪರವಾಗಿರೋ ಟೌನ್ ಬೆಳೆಸಲಿ, ಇಲ್ಲಿ ಒಳ್ಳೆ ಸಿಟಿ ಆಗ್ಲಿ ಅನ್ನೋದ್ರ ಪರ ನಿಂತು ನಾವು ಭೂಮಿ ಕೊಡಕ್ ರೆಡಿ ಇದೀವಿ. ಅದೇ ರೀತಿಯಾಗಿ ರೈತರು ಇದ್ದಾರೆ. ಸರ್, ಈಗ ನೀವು ಭೂಮಿಯನ್ನ ಕೊಡ್ಲಿಕ್ಕೆ ರೆಡಿ ಇದೀವಿ ಅಂತ ನೀವು ಹೇಳ್ತಾ ಇದ್ದೀರಾ, ಆದ್ರೆ ಇನ್ನೊಂದಿಷ್ಟು ರೈತರು ಅಲ್ಲಿರ್ತಕ್ಕಂಥವ್ರೆಲ್ಲರೂ ಪೇಮೆಂಟ್ ಸೀಟ್ಗಳು ಅವರೆಲ್ಲರೂ ಸಹ ಗುಂಡು ತುಂಡಿಗೆ ಬಂದಿರುವಂತವ್ರು ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಅವರು ಬಂದಿದ್ದಾರೆ, ಅದಕ್ಕೋಸ್ಕರ ಅದನ್ನ ಅವರೇ ಅವ್ರ ಬಾಯಿಂದ ಹೇಳಿಸ್ತಾ ಇದ್ದಾನೆ, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ನಾವು ರೆಡ್ ಝೋನ್ ಅಲ್ಲಿ ಇರೋದ್ರಿಂದ ನಾವು ಭೂಮಿ ಕೊಡದೆ ವಿಧಿನೇ ಇಲ್ಲ. ಕೆಂಪು ವಲಯ ಮಾಡಿರೋದ್ರಿಂದ ಕೆಂಪು ವಲಯನ ನೀವು ಚೇಂಜ್ ಮಾಡಿ ಬಿಟ್ರೆ ನಾವು ಕೂಡ ಭೂಮಿ ಕೊಡೋದಿಲ್ಲ. ನಮ್ಮ ಭೂಮಿ ನಮ್ಮ ಹತ್ರ ಇರುತ್ತೆ. ಕೆಂಪು ವಲಯ ಮಾಡಿರೋದ್ರಿಂದ ಈ ಭೂಮಿನ ನಾವು ಕೊಡಲೇಬೇಕಾಗ್ತದೆ. ಇದರಿಂದ ಬೇರೆ ನಾವೇನೂ ಮಾಡೋಕ್ಕಾಗಲ್ಲ. ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ನಾವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕುಡ್ತದ್ದ ಅವ್ರು ಬಂದಿದ್ದಾರೆ, ಅವ್ರು ಹೇಳ್ತಾರೆ. ಕುಡಿದಿರೋರೇ ಹೇಳ್ಬೇಕಾದ್ರೆ ಸಾಧ್ಯ, ಕುಡಿದಿರೋರು ಪಾಪ ಇಲ್ಲಿ ಹೇಳಕ್ಕಾಗಲ್ಲ. ಅದೆಲ್ಲ ಇಲ್ಲಿ ಮಾತಾಡಕ್ಕಾಗಲ್ಲ. ತಾವು ದಯಮಾಡಿ ಹೇಳ್ತೀನಿ, ಕೆಂಪು ವಲಯನ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಬಹಳಷ್ಟು ಕಾನೂನು ತಜ್ಞರು ಗೊತ್ತಿದ್ದಾರೆ. ಈ ಕೆಂಪು ವಲಯನ ತೆಗಿಸಬಹುದಾ ಮೊದಲು ಕೇಳ್ಕೊಳ್ಳಿ. ಯಾಕೆಂದ್ರೆ ಅವರೇ ಮಾಡಿದಂತ ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದಂತ ಒಂದು ಟೌನ್ಶಿಪ್ ಇದು. ಆ ಕೆಂಪು ವಲಯ ಮಾಡದೆ ಹೋಗಿದ್ರೆ ಈಗಾಗಲೇ ಸುಮಾರು 20 ವರ್ಷಗಳಿಂದ ಇಲ್ಲಿನ ರೈತರು ಪರಿತಪಿಸ್ತಾ ಇದ್ದಾರೆ ಈ ಕೆಂಪು ವಲಯದಿಂದ. ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿಲ್ಲ, ಕೇಂದ್ರ ಮಂತ್ರಿಗಳವರು. ಅವ್ರಿಗೆ ಈಗ ಕಾನೂನು ತಜ್ಞರ ಒಂದು ಜೊತೆ ಸಮಾಲೋಚನೆ ನಡೆಸಿ ಕೆಂಪು ವಲಯ ತೆಗೆಸ್ಕೊಟ್ರೆ ನಾವು ಕೂಡ ಭೂಮಿ ಕೊಡಲ್ಲ. ನಮ್ಮ ಭೂಮಿ ನಮ್ಮ ಹತ್ರನೇ ಇರ್ತದೆ. ಅಂದ್ರೆ ರೆಡ್ ಝೋನ್ ಅನ್ನ ತೆಗೆದ್ರೆ ನೀವು ಭೂಮಿ ಕೊಡ್ಲಿಕ್ಕೆ ರೆಡಿ ಇಲ್ಲ? ನಾವು ರೆಡ್ ಝೋನ್ ತೆಗೆದ್ರೆ ನಮ್ಮ ಭೂಮಿ ನಾವೇ ಮಾಲೀಕರಾಗ್ತೀವಿ. ಈಗ ಏನಾಗಿದೆ, ಸರ್ಕಾರದ ಮಾಲೀಕತ್ವ ಇದೆ. ಅರ್ಧ ಕೆಂಪು ವಲಯ ಆಗಿರೋದ್ರಿಂದ ಅರ್ಧ ಅವ್ರದ್ದು, ಅರ್ಧ ನಮ್ದು. ನಾವೇನು ರೆಡ್ ಝೋನ್ ಆಗಿರೋ ಹಿನ್ನೆಲೆಯಲ್ಲಿ ನೀವು ಭೂಮಿಯನ್ನ ಕೊಡ್ಲಿಕ್ಕೆ ರೆಡಿ ಆಗಿರುವಂತದ್ದು. ಹೌದು, ಖಂಡಿತವಾಗಿಯೂ ಕೂಡ ಅದನ್ನ ಮಾನ್ಯ ಕುಮಾರಸ್ವಾಮಿ ಅವರು ತೆಗೆಸ್ಕೊಟ್ರೆ ನಾವು ನಿಜವಾಗ್ಲೂ ನಾವು ಅವ್ರಿಗೆ ಭಾರಿ ಆಭಾರಿಯಾಗಿರ್ತೀವಿ. ಅವ್ರ ಪಾದಗಳಿಗೆ ಪೂಜೆಗಳನ್ನ ಮಾಡ್ತಾ ನಮ್ಮ ಭೂಮಿನ ನಾವು ಉಳಿಸ್ಕೊಳಕ್ ಇಷ್ಟಪಡ್ತೀವಿ. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ರೈತರು ಇರುವಂತದ್ದು. ಯಾಕಂತಂದ್ರೆ ನಾವು ರೆಡ್ ಝೋನ್ ಮಾಡಿರೋ ಹಿನ್ನೆಲೆಯಲ್ಲೇ ಭೂಮಿಯನ್ನ ಕೊಡ್ಲಿಕ್ಕೆ ರೆಡಿ ಆಗಿದ್ದೀವಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮಹಿಳೆಯರು ಸಹ ಇದ್ದಾರೆ. ಮೇಡಮ್, ನಿಮ್ ಭೂಮಿ ಸಾಕಷ್ಟು ಫಲವತ್ತಾಗಿರುವಂತ ಭೂಮಿ, ಆ ಭೂಮಿಯನ್ನು ಯಾಕೆ ಕೊಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು? ಅಭಿವೃದ್ಧಿ ಆಗ್ಲಿ ಅಂತ. ಅಭಿವೃದ್ಧಿ ಬೇಕು. ನಮ್ಗೆ ಕಷ್ಟ ಅದೇ. ನಾವು ಜಮೀನು ನಾವು ಕಮ್ಮಿಗೆ ತಗೊಂಡ್ರು ಅವಾಗ. ಇವಾಗ 2 ಕೋಟಿ 2.5 ಕೋಟಿ ಕೊಡ್ತಾವ್ರೆ. ನಮ್ಗೆಲ್ಲ 50,000 1 ಲಕ್ಷಕ್ಕೆ ಮಾರ್ಕೊಂಡು ನಮ್ಗೆ ತುಂಬಾ ತೊಂದರೆ ಇದೆ. ನಮ್ಗೆ ಜಮೀನು ಅಭಿವೃದ್ಧಿ ಆಗ್ಬೇಕು. ನಮ್ದು ಎಷ್ಟು ಎಕರೆ ಇದೆ? 1 ಎಕರೆಗೆ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ? 2 ಎಕರೆ ಇದೆ ನಮ್ದು. 2.5 ಕೋಟಿ ಕೊಡ್ತೀನಿ ಅಂದವ್ರೆ. 2.5 ಕೋಟಿ ನಮ್ಗೆ 2.5 ಕೋಟಿ ಕೊಡ್ತಾರೆ. ತೆಂಗಿನ ಮರಕ್ಕೆ ದುಡ್ಡು ಕಟ್ಟಿ ಕೊಡ್ತಾರೆ. ಅವ್ರು ಮೊದ್ಲು 1 ಲಕ್ಷಕ್ಕೆಲ್ಲ ಮಾರ್ಕೊಂಡು ನಾವು. ಇಲ್ಲಿರ್ತಕ್ಕಂಥ ಮಹಿಳೆಯರು ಸಹ ಹೇಳ್ತಾ ಇರುವಂತದ್ದು ಏನಂದ್ರೆ ಅಭಿವೃದ್ಧಿ ಆಗ್ಲಿ, ಹೀಗಾಗಿ ನಾವು ರೆಡ್ ಝೋನ್ ಅನ್ನ ತೆಗೆದ್ರೆ ಭೂಮಿಯನ್ನು ಸಹ ಕೊಡಲ್ಲ, ಆದ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಹಿನ್ನೆಲೆಯಲ್ಲಿ ನಾವು ಭೂಮಿಯನ್ನ ಕೊಡ್ಲಿಕ್ಕೆ ರೆಡಿ ಇದೀವಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ರಾಮನಗರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.